ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಟೆಂಡರ್ ರದ್ದು ಮಾಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಟೆಂಡರ್ ಕ್ಯಾನ್ಸಲ್ ಆಗಬೇಕು, ಆಗಲೇಬೇಕು, ಆಗಲೇಬೇಕು, ಟೆಂಡರ್ ಕ್ಯಾನ್ಸಲ್ ಆಗಬೇಕು, ಆಗಲೇಬೇಕು, ಆಗಲೇಬೇಕು, ಆಗಬೇಕು. ಆಗಲೇಬೇಕು, ಆಗಲೇಬೇಕು. ನಮ್ಮ ಜಿಲ್ಲಾ ಅಂಗವಿಕಲ ಇಲಾಖೆಗಳಿಗೆ ಹೊರಗುತ್ತಿಗೆ ನೇಮಕಾತಿಯ ಸಲುವಾಗಿ ಆ ಟೆಂಡ್ರ್ ಪ್ರಕ್ರಿಯೆ ಮಾಡ್ಯಾರ. ಟೆಂಡ್ರ್ ಪ್ರಕ್ರಿಯೆ ಯಾವ ರೀತಿ ಮಾಡಿದಾರಪ್ಪ ಅಂದ್ರೆ ಲಾಟ್ರಿ ಮುಖಾಂತರ ಮಾಡಿದ್ದಾರೆ. ಲಾಟ್ರಿ ಮುಖಾಂತರ ಮಾಡಬೇಕಂದ್ರೆ ಸರ್ಕಾರದ ಮಾರ್ಗಸೂಚಿ ಒಳಗಿದ್ದಂದ್ರೆ ನಾವು ಅದಕ್ಕೆ ಒಪ್ತೀವಿ. ಬಟ್ ಇವರು ಲಾಟ್ರಿ ಎಲ್ಲನೂ ಲಾಟ್ರಿ ಮುಖಾಂತರ ಮಾಡ್ಕೊತ ಹೋದ್ರಂದ್ರೆ ಸರ್ಕಾರದೊಳಗೆ ಈ ಪ್ರೊಕ್ಯೂರ್ಮೆಂಟ್ ರದ್ದು ಮಾಡಿಸ್ಬಿಡ್ರಿ. ನಂದು ಒಂದು ರಿಕ್ವೆಸ್ಟ್ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ ಕೇಳ್ಕೊಂತೀನಿ. ಸೊ ಹಾಗಾಗಿ ಆ ಟೆಂಡ್ರ್ ಮಾಡಿದವರು ಯಾವ ರೀತಿ ಇದ್ದಾರೆ, ಟೆಂಡ್ರ್ ತೊಗೊಂಡವ್ರು ಯಾವ ರೀತಿ ಇದ್ದಾರೆ ಅಂದ್ರೆ ಅವರು ಟೆಂಡ್ರಕ್ಕೆ ಇಂಟ್ರ್ವ್ಯೂ ಕರೀತಾರೆ ನಮ್ಮ ಅಂಗವಿಕಲರನ್ನ. ನಮ್ಮ ಕಡೆ ಇಡುವೇನು ಅದಾವು ಅಂಗವಿಕಲರ, ನೀವು ಹೆಂಗೆ ಅಂಗವಿಕಲರಿದ್ದೀರಿ ಅಂತೇಳಿ ನೋಡ್ಲಾಕೆ 3ನೇ ಮಾಡಿ ಟೆಂಡ್ರ್ ಇಂಟ್ರ್ವ್ಯೂ ಮಾಡಕ್ಕೆ ಕರೀತಾರಂತ್ರಿ. ಇದೇ ಅಂತೇನಾಯಿರಿ ನಮ್ಮದು 2016 ಆ್ಯಕ್ಟ್ ಪ್ರಕಾರ ಸೆಕ್ಷನ್ 40, 41, ಪ್ರಕಾರ ಏನು ಹೇಳ್ತದ, 42ನೇ ಸೆಕ್ಷನ್ ಪ್ರಕಾರ ಕಾನೂನು ಜಾರಿಗೆ ಆದ ನಂತರ 2 ವರ್ಷದೊಳಗೆ ಎಲ್ಲ ಸರ್ಕಾರಿ ಕಚೇರಿ ಒಳಗೆ ಅಂಗವಿಕಲರಿಗೆ ಮುಕ್ತವಾದ ವಾತಾವರಣ ಕಲ್ಪಿಸಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮ ಇಲಾಖೆ ಇಲ್ಲಿ ನಮ್ಮ ಡಿ ಡಿ ಅವರು ಇಲಾಖೆಗೆ ನಾವು ರ್ಯಾಂಪ್ ಮಾಡ್ಯಾರ, ವ್ಯವಸ್ಥೆ ಮಾಡ್ಯಾರ. ಅದಕ್ಕೊಂದು CPW ಗೈಡ್ಲೈನ್ ಇದೆ. ನಾವು ಸುಮಾರು ಸಲ ಹೋರಾಟ ಮಾಡ್ತೀವಿ, ಆಮೇಲೆ ಮುಂದೆ ಕರ್ತಿ ಒಳಗೆ ಹೇಳ್ತೀವಿ, ಯಾವುದೂ ನಮ್ಮ ಮಾತು ಕೇಳಂಗಿಲ್ಲ. ತಾವು ಮನಸ್ಸಿಗೆ ಬಂದಿದ್ದ ಮಾಡ್ತಾರೆ. ಸೆಕ್ಷನ್ 42 ಪ್ರಕಾರ ಏನು ಹೇಳ್ತದ, ಎಲ್ಲ ಸರ್ಕಾರೇತರ ಸಂಸ್ಥೆಗಳಲ್ಲಿ, ಎಲ್ಲ ಸರ್ಕಾರೇತರ ಅಂಗಸಂಸ್ಥೆಗಳು ಏನಿರ್ತಾರೆ ಇವು NGO ಆಮೇಲೆ ಮತ್ತು ಏನು ಇವು ಟೆಂಡರ್ ತೊಗೊಂಡ್ರಲ್ಲ ಅವ್ರು ಎಲ್ಲರೂ ಅಂಗವಿಕಲರಿಗೆ ಮುಕ್ತವಾಗಿ ವಾತಾವರಣ ಕಲ್ಪಿಸ್ಬೇಕಾದ. ಸೊ ಹೀಗಾಗಿ ಅಂದ್ರೆ ನಾವು ಇದನ್ನು ಅಧಿಕಾರಿಗಳ ರಕ್ಷಕರಾದರೆ ಭಕ್ಷಕರಾದ್ರೆ ನಾವು ಎಲ್ಲಿ ಗಿಡಕ್ಕೆ ಹೋಗ್ಬೇಕು, ನಾವು ಅಂಥ ಪರಿಸ್ಥಿತಿ ತಂದಿಟ್ಬಿಟ್ರೆ ಇವರು. ನಾವು ಕೇಳಿದ್ರೆ ನಮ್ಮ ಇಲಾಖೆ ಬರಬೇಡ್ರಿ ಅಂತ ಹೇಳಿದ್ರಂದ್ರೆ ನಾವು ಎಲ್ಲಿ ಹೋಗ್ಬೇಕು ನೋಡ್ರಿ, ಇಲ್ಲಿ ರ್ಯಾಂಪ್ ಇಲ್ಲ. ನಮಗೆ ಎಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ಗಾಡಿ ಹಚ್ಬೇಡ್ರ, ಅವ್ರು ಅಧಿಕಾರಿಗಳು ಅಂಗವಿಕಲರು ಇರ್ತಾರೆ, ಅಂಗವಿಕಲಿದ್ರೆ ನಾವು ಅದೇ ಬಿಡ್ತೀವಿ. ಅಲ್ಲಿ ಎಲ್ಲಿ ಹೋದ್ರೂ ನಾವು ಅಲ್ಲಿ ಗಾಡಿ ಹಚ್ಚೋಣ, ನಮಗೆ ಎಲ್ಲಿ ಗಾಡಿ ಸಾಹೇಬ್ರು ಗಾಡಿ ಬರ್ತದೆ, ಸಾಹೇಬ್ರು ಅಂಗವಿಕಲರು ಇದ್ರೆ ನಾವು ಗಾಡಿ ಸರಿಸ್ತೀವಿ. ಸಾಹೇಬ್ರು ಇಲ್ಲ ನಾವೆಲ್ಲ ನಾವು ಎದಕ್ಕೆ ಬಂದಿರ್ತೀವಿ, ಅಲ್ಲಿ ಸೀದಾ ಅಲ್ಲಿ ಬರ್ಬೇಕಂದ್ರೆ ಅಲ್ಲ ಗಾಡಿ ಬರಲಿಲ್ಲ ರೀ ಅಲ್ಲಿ. ಅದು ಬೇಕಾದ್ರೆ ನೋಡ್ರಿ, ಅಲ್ಲಿ ನೀವು ಗಾಡಿ ಬರಲಿಲ್ಲ ಹಿಂದೆ ಹೋಗಿ ಕಾರಿಗೆ ಗುದ್ದಿ ಬಿಡ್ತಿದ್ದೆ ನಾನು. ಸೊ ಹಂಗಾಗಿ ಎಲ್ಲ ಮಾಡಿ ನಮಗೆ ಏನಪ್ಪ ಅಂದ್ರೆ ನಮಗೇನದ ಈ ಮರು ಟೆಂಡರ್ ಆಗಬೇಕು, ಅಂಗವಿಕಲರ ನ್ಯಾಯ ಸಿಗಬೇಕು. ಇಲ್ಲಾಂದ್ರೆ ನಾವು ಈ ಜಾಗ ಬಿಟ್ಟು ತಿರ್ಗಂಗಿಲ್ಲ. DD ಅವ್ರು ಬರಬೇಕು, DD ಅವ್ರು ಬಂದು ನಮ್ಗೆ ಅದು ಟೆಂಡರ್ ರದ್ದು ಮಾಡಬೇಕು, ವ್ಯವಸ್ಥಿತವಾಗಿ ನಮ್ಮ ಅಂಗವಿಕಲರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಇಲ್ಲೇ ಕುಂದಿರ್ತೀವಿ, ರಾತ್ರಿ ಆಗಲಾಗಲ್ಲ. ಈ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಉಮ್ರಾನಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷರು. 9806279447. ನಮಸ್ಕಾರ ಸರ್. ಈಗ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಗೆ ಸುಮಾರು ಇದಕ್ಕಿಂತ ಪೂರ್ವದಲ್ಲಿರುವಂಥ ನಮ್ಮ ಸವಿತಾ ಕಾಳೆ ಮೇಡಮ್ ಅಂತ ಇದ್ದರು, ಅವರಿಗೆ ಕೂಡ ನಾವು ಮೌಖಿಕವಾಗಿ ಗಮನಕ್ಕೆ ತಂದಿದ್ದೇವೆ. ನೋಡ್ರಿ, ನೀವು ಅಂಗವಿಕಲರಿಗೆ ಆದಷ್ಟು ಹೆಚ್ಚಿಗೆ ಅವಕಾಶ ಕೊಡ್ರಿ, ಯಾಕಂದ್ರೆ ಸರ್ಕಾರ ಒಂದು 5% ಅನುದಾನದಾಗ ಅಂಗವಿಕಲರ ನೇಮಕ ಮಾಡಿರಿ, ಅಂಗವಿಕಲರಿಗೆ ಉದ್ಯೋಗ ಕೊಡ್ರಿ ಅಂತೇಳಿ ನಾವು ಪ್ರತಿಯೊಂದು ಸಮಯದಲ್ಲಿ ಕೂಡ ಆ ಒಂದು ಬೇಡಿಕೆ ಇಟ್ಟು ಹೋರಾಟ ಮಾಡ್ತಿದ್ವಿ. ಯಾಕಂದ್ರೆ ಈಗ ಟೆಂಡರ್ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ತಗೊಳ್ಳುವಾಗ ಏನು ಮಾಡ್ತದಪ್ಪ ಅಂದ್ರೆ ಅಂಗವಿಕಲರಿಗೆ ಒಂದು 5% ಅನುದಾನ ರಿಸರ್ವೇಷನ್ ಇಟ್ಟಿಗೆ ತಗೋತದ. ಅಂಥದ್ರಾಗ ಈ ನಮ್ಮ ಸಹಾಯವಾಣಿ ಅಂತೇಳಿ ನಮ್ಮ ಇಲಾಖೆದವರೇ ನಡೆಸಿ ಹೋಗುವಂಥ ಈ ಒಂದು ಸಹಾಯವಾಣಿ ಏನಿದೆ ಅಲ್ಲ, ಆ ಸಹಾಯವಾಣಿಯಲ್ಲಿ ಸುಮಾರು ಸರ್ಕಾರ ಒಂದು ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಬಜೆಟ್ ಕೊಡ್ತದೆ. ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಇವರು ಈ ಒಂದು ಟೆಂಡರ್ ಕರೆದು NGOಗಳ ಮೂಲಕ ನಮ್ಮ ಅಂಗವಿಕಲರಿಗೆ ತೊಗೋಬೇಕಂತೇಳಿ ಏನು ಅದಕ್ಕೆ ಆದೇಶ ಸರ್ಕಾರದ ಒಂದು ಗೈಡ್ಲೈನ್ಸ್ ಇರ್ತದೆ. ಆ ಸರ್ಕಾರದ ಗೈಡ್ಲೈನ್ಸಾಗ ಏನಿರ್ತದಪ್ಪ ಅಂದ್ರೆ ಇವ್ರು ಏನು ಮಾಡ್ಯಾರ, 4 ಮಂದಿ ಒಂದೇ ರೀತಿಯಲ್ಲಿ ಟೆಂಡರ್ ಹಾಕ್ಯಾರ ಅಂತ ಹೇಳಿದ್ರು ನಮಗೆ. ಸರಿಯಪ್ಪ, 4 ಮಂದಿ ಒಂದೇ ರೀತಿಯಲ್ಲಿ ಟೆಂಡರ್ ಹಾಕಿದ್ರೆ ಒಬ್ಬನ ಟೆಂಡರ್ ಆಗಬೇಕು. ಇಲ್ಲ ಅದೇನು ಮಾಡಿದಾರೆ ಅವರು, ಆ 4 ಮಂದಿದು ಒಬ್ಬಂದೇ ಚೀಟಿ ಹಾಕ್ಯಾರ್ರಿ. ಆ 3 ಮಂದಿಗೆ ದೂರ ಸರ್ಸ್ಯಾರ. ಆ 4 ಚೀಟಿ ಒಳಗೆ ಒಬ್ಬನೇ ಹೆಸರ. ಆ 4 ಮಂದಿಗೆ ಏನು ಮಾಡ್ಯಾರ, ನಾವು ಇದು ಮಾಡಿಕೆ ದೂರ ಸರಿಸ್ಬಿಟ್ಟಾನ. ಹೀಗಾಗಿ ಇವನಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಆ ದುಡ್ಡು ತಿಂದು ಅದು ಚೀಟಿ ಎತ್ತಿ ಏನು ಮಾಡ್ಯಾರ, ಅದು ಟೆಂಡರ್. ಯಾಕಂದ್ರೆ ಸರ್ಕಾರಿ ಆದೇಶ ಪ್ರಕಾರ ಈ ಟೆಂಡರ್ ಆಗ್ಬೇಕಾದ್ರೆ ಕಂಪಲ್ಸರಿ ಏನು ಮಾಡ್ಬೇಕಪ್ಪ ಅಂದ್ರೆ ಅದು ಅವ್ರಿಗೆ ಏನಪ್ಪ ಅಂದ್ರೆ ಹುಜುರ ಬರಬೇಕಾಗ್ತದೆ.
ಇವ್ರು ಏನು ಮಾಡ್ಯಾರ, ಅವ್ರ ಕಡೆ ರೊಕ್ಕ ತೊಗೊಂಡು ಚೀಟಿ ಎತ್ತಿ ಅದು ಟೆಂಡರ್ ಒಬ್ಬವನ ಹೆಸರೇ ಮಾಡ್ಯಾರ. XYZ ಅವನ ಹೆಸರು ಏನದು ನಮ್ಗೆ ಗೊತ್ತಿಲ್ಲ ರೀ, ಅವನ ಹೆಸರಲ್ಲೇ ಟೆಂಡರ್ ಮಾಡ್ಯಾರ. ಅವ ಎಲ್ಲಿ ಒಂದು ಹ್ಯಾಂಗೆ ಟೆಂಡರ್ ಒಂದು 3 ಹಂತದ ಮ್ಯಾಗ ಅದ. ಅವ ನಮ್ಗೆ ಎಂಟ್ರಿ ಮಾಡ್ತಾರತ್ತ ಅವ್ರು ಟೆಂಡರ್ದವರು. ಏನಪ್ಪ ಅಂದ್ರೆ ನಮ್ಮ ಒಂದು ಅಂಗವಿಕಲತೆಯನ್ನು ನೋಡ್ಲಿಕ್ಕೆ ಅವ್ರು ಎಂಟ್ರಿ ಮಾಡ್ತಾರತ್ತ. ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಗೆ ಇದು ಗೊತ್ತಿರಬೇಕು. ಯಾಕಂದ್ರೆ ಅಂಗವಿಕಲತೆ ಒಳಗೆ 21 ರೀತಿ ಇರ್ತಾವೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಮತ್ತು ಆ 21 ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿಗೆ ಗೊತ್ತಿರಬೇಕು. ಯಾಕಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಪೋಸ್ಟಿಗೆ ಬರ್ಬೇಕಂದ್ರೆ 2 ವರ್ಷ ಅವರು ಟ್ರೈನಿಂಗ್ ಹೋಗಬೇಕು. ಅಂಗವಿಕಲರ ಬಗ್ಗೆ ತಿಳ್ಕೊಬೇಕಾದ್ರೆ ಅವರೇ ಒಂದು 2 ವರ್ಷ ಟ್ರೈನಿಂಗ್ ಮಾಡಬೇಕು. ಅದನ್ನು ಅವ್ರಿಗೆ ಗೊತ್ತಿಲ್ಲ. ಇದನ್ನು ಏನು ಮಾಡ್ರ, ಗಾಳಿಗೆ ತೂರ್ಯಾರ. ಎರಡನೇದು ಏನು ಮಾಡ್ರಪ್ಪ ಅಂತಂದರೆ 1 ತಿಂಗಳಾಯಿತು ಅವನು ಟೆಂಡರ್ ಪಾಸಾಗಿ. ಈಗ 1 ತಿಂಗಳ ಅವ್ರಿಗೆ 7 ತಿಂಗಳ ಪಗಾರ ಹಾಕಿಬಿಟ್ಟದ. ಈಗಿರುವಂಥ ನಾರ್ಮಲ್ ಜನರಿಗೆ 7 ತಿಂಗಳ ಪಗಾರ ಹಾಕಿದ್ದಾರೆ. ಇದು ಹ್ಯಾಂಗೆ ರೀ ಸರ್, 1 ತಿಂಗಳು ಮಾಡಿರಿ ಪರವಾಗಿಲ್ಲ, ಬಟ್ ಈ 1 ತಿಂಗಳಾಯ್ತು ಒಂದು ಟೆಂಡರ್ ಆಗಿ ನೀವು 7 ತಿಂಗಳ ಪಗಾರ ಹಾಕಿದ್ರಲ್ಲಿ ಹ್ಯಾಂಗೆ ಅಂದ್ರೆ ಅದು ಅವಕಾಶ ಆದ ಸರ್ಕಾರಿ ಒಳಗೆ ನಾವು ಮ್ಯಾನೇಜ್ಮೆಂಟ್ದವ್ರು ಇದ್ದೀವಿ, ನಾವು ಯಾವ ರೀತಿ ಮಾಡ್ಕೊಂಡ್ರು ನಡೀತದ ಹೇಳಿ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಹೇಳುವಂಥ ಇವು ಹಾರ್ಕಿ ಉತ್ತರಗಳು ಇವಾಗ ಕೊಡ್ತಾನೆ. ಅವ ಟೆಂಡರ್ದವ ಏನು ಮಾಡ್ತಾನೆ ರೀ, ಅವ 5,000 ರೂಪಾಯಿ ಮುರ್ಕೊಂಡು ಆ ಪಾಪ ಅವು ಬಡಪಾಯಿಗಳು ಅವರು ಈಗ ಇವ್ರಿಗೆ ಹೇಳಬೇಕು, ಅವ್ರಿಗೆ ಹೇಳೋಕ್ಕಾಗಲ್ಲ. ಹೀಗಾಗಿ ಅವ್ರು ಏನು ಮಾಡಬೇಕು, ಈಗ ಒಳಗೆ ನುಂಗೋದು ಈಗ ಅವ್ರು ಇದ್ದಾರೆ, ಅಲ್ಲಿ ಅಂಗವಿಕಲರು ಯಾರೂ ಇಲ್ಲ. ಹೀಗಾಗಿ ಇವ್ರು ಏನು ಮಾಡ್ಯಾರ, ಆಫೀಸರ್ಗಳು ತಮ್ಮ ಬ್ಯಾಳೆ ಬೇಯಿಸ್ಕೊಳ್ಕತ್ತಾರ. ಅಂಗವಿಕಲರಿಂದ ಅವ್ರು ಬದುಕಲ್ಕತ್ತಾರ ಹೊರತು ಅಂಗವಿಕಲರಿಗೆ ಇವರಿಂದ ಯಾವುದೇ ರೀತಿಯಲ್ಲಿ ಅವಕಾಶ ಒಂದು ಒಳ್ಳೇದಾಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ರಿಗೆ ಹುಟ್ಟಂಥ ಮಕ್ಕಳು ಅಂಗವಿಕಲ ಹುಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಅಂಗವಿಕಲತೆ ಅಂದ್ರೆ ಏನಪ್ಪ ಅಂತೇಳಿ. ಅಂದರೆ ವಿಚಾರ ಮಾಡಿರಿ, ಈಗ ಒಬ್ಬ NGOದವನೇ 3 ಅಂತಸ್ತು ಆಗಿತ್ತು ನಮ್ಮ ಇಂಟ್ರಿ ಮಾಡ್ತಾನೆ ಅಂದ್ರೆ, ಈಗ ಇಲ್ಲಿ ಒಬ್ಬರು ಇದ್ದಾರ ಸುಮಿತ್ ಅಂತ ಇದ್ದಾನ, ಅವ ಮ್ಯಾಗ ಹೋಗಿ ಇಂಟ್ರಿ ಮಾಡಿ ಬಂದ್ರೆ ನಾವು ಹೇಳ್ತಾನಂತ ನೀನು ಅಂಗವಿಕಲತೆ ನೋಡ್ಲಿಕ್ಕೆ ನಾ ಇಲ್ಲಿ ಕರೆದಿನಪ್ಪ ಅಂದ್ರೆ 2016 ಆ್ಯಕ್ಟ್ ಹೇಳ್ತದ ಅಂಗವಿಕಲತೆ ಎತ್ತು ಮಾತಾಡಬೇಡ್ರಪ್ಪ, ಅಂಗವಿಕಲತೆ ಎತ್ತು ಮಾತಾಡ್ರೆ ಅಟ್ರಾಸಿಟಿ ನಾನ್ ಬೇಲೇಬಲ್ SC ST ಈಕ್ವಲ್ ಕೇಸ್ ನಮ್ಮ 2016 ಆ್ಯಕ್ಟ್. ಆ 2016 ಆ್ಯಕ್ಟ್ ನಾ ರಾಜ್ಯ ಸಮಿತಿ ಸದಸ್ಯ ಇದ್ದೀನಿ. ಆದ್ರೆ ಆ ಒಂದು ಸಮಿತಿ ಒಳಗೆ ಇರುವಂಥ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗೆ ಆ 2016 ಆ್ಯಕ್ಟ್ ಗೊತ್ತಿಲ್ಲ. ನಮ್ಮ DC ಅವ್ರು ಇದ್ದಾರೆ, ಅವರು ಸುಮ್ಮನೆ ಮೊನ್ನೆ ಹೋದಾಗ ಅವ್ರು ಹೇಳ್ತಾರೆ ನಿಮಗೆ ನಮ್ಮ ಬತ್ತೆ ಬರಲಪ್ಪ, ನೀವು ಕಂದಾಯ ಇಲಾಖೆಗೆ ಹೋಗ್ರಿ. ಯಾಕಂದ್ರೆ ಸರ್ಕಾರ ಅದು ಅಧಿಕೃತವಾಗಿ ತನ್ನ ಏನಪ್ಪ ಅಂದ್ರೆ ಹೇಳಿಕೆ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ 2016 ಆ್ಯಕ್ಟ್ ಪ್ರತಿಯೊಂದು ಏನು ಹೇಳ್ತಪ್ಪ ಜಡ್ಜ್ ಸುಮ್ಮನೆಗೆ ಅದು ಹೇಳಿಕೊಡ್ಬೇಕು, ಅಂಗವಿಕಲತೆ ಯಾಕೆ ಬರ್ತದ ಯಾಕಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಅದ, ಪ್ರತಿಯೊಂದು ಕಡೆ ಸಂಚಾರ ರಹಿತ ವಾತಾವರಣ ಮಾಡ್ರಿ ಅಂತ ನೋಡ್ರಿ ಹೆಂಗೆ ಮಾಡ್ಯಾರ. ಇದು ಏರಕ್ಕಾಗಲ್ಲ, ಅಲ್ಲಿ ಬಂದ್ರೆ ಅಲ್ಲಿ ಆ ರೀತಿ. ಯಾಕಂದ್ರೆ 1 ಸ್ಟೆಪ್ಪಿನಿಂದ 3.5 ಫೂಟ ಸ್ಲೂಪ್ ತೊಗೋಬೇಕಂತಂದು CPW ಆ್ಯಕ್ಟ್ ಹೇಳ್ತದ. ಯಾಕೆ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗೆ ಆ್ಯಕ್ಟ್ ಗೊತ್ತಿಲ್ಲ ಅನ್ನಕಾರ, ಈ ಉಳ್ಕಿ ಸಾಮಾನ್ಯ ಜನರಿಗೆ ಆಗ್ತದೆ ಏನು ಗೊತ್ತಿರ್ತದೆ, ಅವ್ರಿಗೆ ಅದ್ರ ಬಗ್ಗೆ ಸ್ಟಡಿನೂ ಗೊತ್ತಿಲ್ಲ. ಅವ್ರು ಏನೋ ಒಬ್ಬ ಅಂಗವಿಕಲ ಹೋಗ್ಯಾನ ಏನಪ್ಪ ಅಂತ ಅನ್ನೋದು ಇಷ್ಟೇ. ಹೀಗಾಗಿ ಇಲ್ಲಿ ಬರುವಂಥ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸಹಾಯ ಕೊಟ್ಟು ಆ ಮಿನಿಸ್ಟರ್ MLA MP ಗಳಿಗಿಟ್ಟು ರೆಕಮೆಂಡ್ ಮಾಡಿಸಿ ಅವ್ರಿಗಿಟ್ಟು ಪ್ರಸಾದ ಕೊಟ್ಟು ಇವ್ರು ಏನು ಮಾಡ್ತಾರೆ, ಇಲ್ಲಿ ಬಂದು ಆರಾಮ್ ಸ್ಥಿತಿ ಒಂದು ಸರ್ಕಾರದಾಗಿಂದವ್ರು ಒಂದು ಕಾರ್ ಗಾಡಿ ಕೊಡ್ತಾರೆ ಇವರಿಗೆ. ಅವ್ರ ಮತ್ತೆ ಕಾರ್ ಗಾಡಿನಾಗ ತಿರುಗಾಡೋದು ಇದು ಇರೋಂಗಿಲ್ಲ. ಹೀಗಾಗಿ ಸರ್ಕಾರದ ಒಂದು ಗಾಡಿ ಇರ್ತದೆ, ಸರ್ಕಾರದ ಒಂದು ಇಲಾಖೆ ಇರ್ತದೆ, ಬಂದು ಫ್ಯಾನ್ ಹತ್ಕೊಂಡು ಟೆಂಡರ್ದವ್ರಿಗೆ ಟೆಂಡರ್ ಮಾಡ್ಕೋತು ಅವ್ರಿಗೆ ಬರುವಂಥದ್ದು ಸಣ್ಣ ಪುಟ್ಟ ಏನೋ ಒಂದು ಕಮಿಷನ್ ಚಾ ಕೊಡ್ಕೋದು. ಇವ್ರು ಕೂತು ಅಂಗವಿಕಲರಿಗೆ ಬಂದರೆ ನೀ ಅಂಗವಿಕಲ ಏನು ಇನ್ನು ವಜ್ಜಿ ಎತ್ಲಿಕ್ಕಾಗ್ತದ, ವಜ್ಜಿ ಏನು ಇವ್ರ ಮನೆಗೆ ಹೋಗಿ ನೀರು ತುಂಬಬೇಕೇನು ನಾವು ಆಫೀಸ್ನಾಗ ಅಲ್ಲಿ 5 ತಾಸು ಕೂತ್ಕೆ ಸಾಲಿ ಕಲ್ತಿರ್ತೀವಿ ನಾವು. ಸಾಲಿ ಕಲಿಯಾಕಾರ LKGಗೆ ಅಡ್ಮಿಷನ್ ತೊಗೊತಾರೆ ಅಂಗನವಾಡಿಗೆ, ಆಮೇಲೆ ಪ್ರೈಮರಿಗೆ 1ನೇ ಕ್ಲಾಸಿಗೆ ಅಂಗನವಾಡಿ ತೊಗೊತಾರೆ. ನಿನಗೆ 2 ಕಾಲಿಲ್ಲಪ್ಪ, ನೀ ಸೀವರ್ ಇದ್ದಿ, ನೀ ನಮ್ಮ ಶಾಲೆ ಅಡ್ಮಿಷನ್ ತೊಗೊಳತ್ತಾರ ಇಲ್ಲ, ಅಡ್ಮಿಷನ್ ತೊಗೋತಾರೆ, ಸಾಲಿ ಕಲಿಸ್ತಾರೆ. ನಾವು SSLC PUC ಡಿಗ್ರಿ ಮಾಡ್ತೀವಿ, ಮತ್ತು ಅಲ್ಲಿ 5 ವರ್ಷ ನಾವು 5 ತಾಸು ಸಾಲಿ ಕಲ್ತಿರ್ತೀವಿ. ಇಲ್ಲಿ 5 ತಾಸು ಕೂತ್ಕೆ ನೌಕರಿ ಮಾಡಲ್ಲ. ಇವ್ರು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗೆ ಇದು ತಿಳಿಯಂಗಿಲ್ಲ, ಗೊತ್ತಾಗಲ್ಲ. ಅಲ್ಲಿ 5 ತಾಸು ಸಾಲಿ ಕಲ್ತಾರಪ್ಪ, 5 ತಾಸು ಕೂತು ಇಲ್ಲಿ ನೌಕರಿ ಮಾಡ್ತಾರೆ. ಇಲ್ಲಿ ವಜ್ಜಿ ಹೊತ್ಲ ಜ್ವಾಳ ಕಾಳ ಕಡೆ ಎತ್ತಿ ಇಡೋದ ಏನು, ಅಥವಾ ಏನು ಹೋಯ್ತು ಗಿರ್ನಿ ಹೋಗಿ ಮನೆಗೆ ಬಿಸ್ಕೊಂಡು ಬರ್ಬೇಕು, ಏನು ಮಾಡಬೇಕು ಇದು ಸಾಮಾನ್ಯ ಜ್ಞಾನ ಕೂಡ ಗೊತ್ತಿರೋಂಗಿಲ್ಲ. ಅಂಥ ಅಧಿಕಾರಿಗಳು ಬಂದು ಇಲ್ಲಿ ಏನು ಮಾಡ್ತಾರೆ, ಹಾಕಿಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಅಂಗವಿಕಲರಿಗೆ ಸುಲ್ಕೋದು ಕೂತು ಬಿಡ್ತಾರೆ. ಇದೇ ನಮ್ಮ ಒಂದು ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಭ್ರಷ್ಟಾಚಾರ ಅಂತ ಅನ್ಬೇಕು. ನನ್ನ ಹೆಸರು ಅಶೋಕ್ ವಾಲಿಕರ್ ಅಂತ ಹೇಳಿ. 63 ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಫೋನ್ ನಂಬರ್ 6362791404.